ದಾಸರಹಳ್ಳಿಯಲ್ಲಿ BWSSB ಅಧಿಕಾರಿಗಳು ಜೊತೆಗೆ ಸಾರ್ವಜನಿಕರ ಸಭೆ ಆಯಿತು. ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಭೆ ಮಾಡಲಾಗಿತ್ತು. ಶಾಸಕ ಎಸ್ ಮುನಿರಾಜು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. 2-3 ತಿಂಗಳು ಸಹಕರಿಸಿ ಅಂತೇಳಿ ಜನರಿಗೆ ಶಾಸಕ ಮನವಿಯನ್ನು ಮಾಡಿದ್ದಾರೆ. ಜೊತೆಗೆ ಟ್ಯಾಂಕರ್ ಹಾವಳಿಗೆ ಕಡಿವಾಣ ಹಾಕಲು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಾಸರಹಳ್ಳಿಯಲ್ಲಿ ಶಾಸಕ ಎಸ್ ಮುನಿರಾಜು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 110 ಹಳ್ಳಿಯಲ್ಲಿ 5 ಹಳ್ಳಿಗೆ 100 ಬೋರ್ವೆಲ್ಗೆ ಅನುಮತಿಯನ್ನು ನೀಡಲು ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀನಿ ಅಂಥೇಳಿ ಅಲ್ಲಿರುವಂಥ ಆ ಸಭೆಗೆ ಬಂದಿರುವಂಥ ಸಾರ್ವಜನಿಕರಿಗೆ ಶಾಸಕ ಎಸ್ ಮುನಿರಾಜು ಮನವಿಯನ್ನು ಮಾಡಿದರು. ಇನ್ನು 2-3 ತಿಂಗಳು ಸಹಕರಿಸಬೇಕು ಅಂಥೇಳಿ, ಸದ್ಯಕ್ಕೆ ಸಮಸ್ಯೆ ಇದೆ ಓಕೆ, ಆದರೆ ಎಲ್ಲರೂ ಸಹಕರಿಸಬೇಕು ಅಂಥೇಳಿ 110 ಹಳ್ಳಿಯಲ್ಲಿ ಈಗ 5 ಹಳ್ಳಿಗೆ 100 ಬೋರ್ವೆಲ್ಗೆ ಅನುಮತಿ ನೀಡಲು ಮನವಿಯನ್ನು ಮಾಡಿದ್ದೀನಿ ಅಂತೇಳಿ ಸ್ಥಳೀಯ ಸಾರ್ವಜನಿಕರಿಂದ ಅಧಿಕಾರಿಗಳಿಗೆ ತರಾಟೆಗೆ ಕೂಡ ತೆಗೆದುಕೊಂಡರು. ಕುಡಿಯುವ ನೀರಿನ ಸಮಸ್ಯೆಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅಂಥೇಳಿ ಸಾರ್ವಜನಿಕರು ದೂರನ್ನು ಕೊಟ್ಟರು. ಇನ್ನು 2-3 ತಿಂಗಳು ಕಾದು ನೋಡಿ, ನಿಮಗೆ ಏನು ಸಮಸ್ಯೆ ಇದೆ ಅದನ್ನು ಸಮಸ್ಯೆಗೆ ನಾವು ಪರಿಹಾರ ನೀಡ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದರು ಅಧಿಕಾರಿಗಳು. ಸೊ ಕಾವೇರಿ 5ನೇ ಹಂತ ಏಪ್ರಿಲ್ ಅಥವಾ ಮೇ ಅಲ್ಲಿ ಸಿಗತ್ತೆ ಅಂತ ಹೇಳಿದ್ದಾರೆ. ಸೊ ಒಂದು ನೀರಿನ ಟ್ಯಾಂಕರ್ಗೆ 800ರಿಂದ 1000 ರೂಪಾಯಿ ಹಣವನ್ನು ಕೇಳ್ತಿದ್ದಾರೆ ಅಂಥೇಳಿ. ಸೊ ಈ ಟ್ಯಾಂಕರ್ ಹಾವಳಿಗೆ ಕಡಿವಾಣ ಹಾಕಬೇಕು ಅಂಥೇಳಿ ಅಲ್ಲಿರುವಂಥ ಜನರು ಮನವಿಯನ್ನು ಮಾಡಿದರು. ಜೊತೆಗೆ ನಾನು ಈ ವಿಚಾರವಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ ಅಂತ ಶಾಸಕರು ಕೂಡ ತಿಳಿಸಿದರು. ತುಂಬ್ತಾ ಇಲ್ಲ, ಅದು ಲೆವೆಲ್ ಬಂದು ಆ ಟ್ಯಾಂಕ್ ತುಂಬಿದರೆ ಇಲ್ಲೊಂದು 9 ml ಟ್ಯಾಂಕ್ ಈ ಭಾಗದಲ್ಲಿ ಒಂದು ಮಾಡಿದ್ದೀವಿ. ಇದೆರಡು ಸಫಿಷಿಯೆಂಟ್ ಆಗಿ ವರ್ಕ್ ಆದರೆ ನಮಗೆ ವಾರಕ್ಕೆ 2 ದಿವಸ ಸಫಿಷಿಯೆಂಟ್ ಆಗಿ ನೀರು ಕೊಡ್ಬೋದು. ಇತ್ತೀಚಿನ ದಿನಗಳಲ್ಲಿ ವಾರಕ್ಕೆ 2 ದಿವಸ ಸಿಗ್ತಾ ಇಲ್ಲ ನೀರಿನ, ಸ್ವಲ್ಪ ನೀರಿನ ಸಮಸ್ಯೆ ಇತ್ತು. ಅದನ್ನು BWSSB ಚೇರ್ಮನ್ ಅವರ ಗಮನಕ್ಕೆ ತಂದಾಗ ನಾನೇ ನಿಮ್ಮ ಕ್ಷೇತ್ರಕ್ಕೆ ಬರ್ತೀನಿ ಅಂತೇಳಿ ಖುದ್ದು ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಬಂದು ಪಬ್ಲಿಕ್ ಹತ್ರ ಇಂಟ್ರಾಕ್ಷನ್ ಮೀಟಿಂಗ್ ಮಾಡಿ ಸಮಸ್ಯೆಗಳನ್ನ ಆಲಿಸಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನೀರಿನ ಸಮಸ್ಯೆ ಇದೆ, ಕಾವೇರಿ 5th ಸ್ಟೇಜ್ ಬರೋವರೆಗೂ ನಮಗೆ 110 ಹಳ್ಳಿಗೆ ನೀರಿಲ್ಲ. ಆಮೇಲೆ ಬೇಸಿಗೆ ಇರೋದ್ರಿಂದ ನಮ್ಮ KRS ಈ ಸಾರಿ ತುಂಬದೇ ಇರೋದ್ರಿಂದ ಇಡೀ ಬೆಂಗಳೂರು ನೀರಿನ ಬವಣೆಯಲ್ಲಿದೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ಯಾವುದು BDA ಬಡಾವಣೆ ಇಲ್ಲ, ಎಲ್ಲ ರೆವಿನ್ಯೂ ಪ್ರದೇಶ, ರೆವಿನ್ಯೂ ಬಡಾವಣೆಗಳು, ಸಣ್ಣ ಸಣ್ಣ ರಸ್ತೆಗಳು, ನೀರಿನ ಸಮಸ್ಯೆ ಭಾಳಷ್ಟಿತ್ತು. ಅದನ್ನು ಗಮನಕ್ಕೆ ತಂದಿದ್ದಕ್ಕೆ ಬಂದು ಇವತ್ತು ಇಂಟ್ರಾಕ್ಷನ್ ಮೀಟಿಂಗ್ ಮಾಡಿದ್ದಾರೆ. ಇನ್ನೊಂದು 2 ಸ್ಪಾಟ್, ಮೊದಲು 4 ದಿವಸಕ್ಕೆ ಒಂದು ಸಾರಿ ಬರ್ತಿತ್ತು, ಇವತ್ತು 5 ದಿವಸ 6 ದಿವಸ 8 ದಿವಸ ಒಂದೊಂದು ಸಾರಿ ಅಲ್ಲಿ ಮೋಟ್ರ್ ಪ್ರಾಬ್ಲಮ್ ಆದರೆ, ಮೋಟ್ರು ಕೆಟ್ಟೋದ್ರೆ, ಕರೆಂಟ್ ಹೋದರೆ, ಈ ಥರ ಎಲ್ಲ ಪ್ರಾಬ್ಲಮ್ ಆಗಿ ಸ್ವಲ್ಪ ನೀರಿನ ಸಮಸ್ಯೆ ಹಾಕಾರ ಆಗಿದೆ. ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನಮ್ಮ ಚೇರ್ಮನ್ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಆ ರೀತಿ ಮುಂದುವರಿಬಾರ್ದು, ಏನಿತ್ತೋ ಅದು ಆಗಬೇಕು ಅಂತೇಳಿ. ಮೇನ್ ಪ್ರಾಬ್ಲಮ್ಮು ಬೆಂಗಳೂರಿನ ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.